ವ್ಯಕ್ತಿತ್ವ ಎಂಥ ಗ್ರೇಟ್ ಅಂದರೆ, ಅವ್ರ ಜೊತೆ ಕೆಲಸ ಮಾಡಿದವರು ಯಾರೂ ನಂಗೆ ಪೇಮೆಂಟ್ ಬಂದಿಲ್ಲ ಅನ್ನೋ ಮಾತೇ ಇಲ್ಲ ಅವ್ರ ಬಾಯಲ್ಲಿ. ಅವ್ರ ಜೊತೆ ಹೃದಯ ಗೀತೆ ಮೊದಲನೇ ಸಿನಿಮಾನ ಮಾಡಿದ್ದು. ಆ ಸಿನಿಮಾದಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದ್ದು ಆ ಸಿನಿಮಾ. ಭಾರ್ಗವ ಅಂತ ನಿರ್ದೇಶಕರು, ಅವರು ನಾನು ಕರೆದುಬಿಟ್ಟು ಈ ಥರ ಒಂದು ರೋಲ್ ಇದೆ ನೀನು ಮಾಡಬೇಕು ಅಂದರು. ಮಾಡ್ತೀನಿ ಅಂತ ಹೇಳಿದೆ. ನಿನಗೆ 4,000 ರೂಪಾಯಿ ಪೇಮೆಂಟ್ ಕೊಡ್ತೀನಿ. ಯಾವಾಗ ಅವ್ರು 4,000 ಕೊಡ್ತೀನಿ ಅಂದರು, ನನ್ನ ನೆಲದ ಮೇಲೆ ಎಲ್ಲ ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ ನಾನು. ಒಂದಿನ ನಮ್ಮ ಆಂಟಿ ಮನೆ ಫೋನ್ ರಿಂಗ್ ಆಯಿತು. ಅವಾಗೆಲ್ಲ ಪಿ ಕಾಲು. ಸೊ ನಮ್ಮಲ್ಲಿ ಫೋನ್, ನಾನು ಬ್ಯಾಚುಲರು, ನಾನು ರೂಮಲ್ಲಿದೆ, ಅದೇ ಪಕ್ಕದಲ್ಲಿ ಆಂಟಿ ಇದ್ದರು. ಅವ್ರ ಮನೆಗೆ ಫೋನ್ ರಿಂಗ್ ಆಯಿತು. ಅವರು ದಬ 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 ಓಡಿ ಬಂದರು. ಚಂದ್ರು 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 ಅಂದರು. ಏನಾಯ್ತು ಆಂಟಿ ಅಂದೆ. ವಿಷ್ಣುವರ್ಧನ್ ಫೋನ್ ಮಾಡಿದ್ದಾರೆ ಅಂತ. ಸರಿ, ನನಗೂ ದಗ 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 ದಗ. ಸರಿ ಹೋದರೆ ಅವರು ಫೋನ್ ತೊಗೊಂಡೆ. ಹಲೋ ಸರ್ ಅಂದೆ. ಚಂದ್ರು ಅಂದರು. ಹೇಳಿ ಸರ್ ಅಂದೆ. ನಿನ್ಗೊಂದು ಪ್ರಶ್ನೆ ಕೇಳಬೇಕಾಗಿತ್ತು ಅಂದರು. ಏನು ಹೇಳಿ ಸರ್ ಅಂದೆ. ಹೃದಯ ಗೀತೆ ಡಬ್ಬಿಂಗ್ ಮುಗಿಸಿದ್ಯಾ ಅಂದರು. ಮುಗಿಸ್ದೆ ಸರ್. ಯಾಕೆ ಸರ್ ಅಂದೆ. ಅಲ್ಲ, ನಿಂಗೆ ಪೇಮೆಂಟ್ ಬಂತಾ ಅಂತು. ಯಾಕೆ ಸರ್ ಅಂದೆ. ನಿನಗೆ ಇವತ್ತು ನಾನು ಡಬ್ಬಿಂಗ್ ಹೋಗ್ಬೇಕು, ನಿಂಗೆ ಪೇಮೆಂಟ್ ಬರದಿದ್ರೆ ನಾನು ಡಬ್ಬಿಂಗ್ ಮಾಡಲ್ಲ. ನಿನಗೆ ಪೇಮೆಂಟ್ ಬಂದಿದ್ರೆ ಹೋಗಿ ಡಬ್ಬಿಂಗ್ ಮಾಡ್ತೀನಿ ಅಂದರು. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ, ನಂಗೆ ಪೇಮೆಂಟ್ ಬಂತು, ಹಾಗಾದ್ರೆ ನಾನು ಡಬ್ಬಿಂಗ್ ಮಾಡ್ತೀನಿ ಅಂದರು. ಫೋನ್ ಇಟ್ಬಿಟ್ರು. ಅಂದರೆ ಅವರು ತನ್ನ ಜೊತೆ ಕೆಲಸ ಮಾಡಿದಂಥ ಕಲಾವಿದರೆಲ್ರಿಗೂ ದುಡ್ಡು ಹೋಗಬೇಕು. ಅವರೆಲ್ರಿಗೂ ದುಡ್ಡು ಹೋಗಿದೆ ಅಂದರೆ ಅವ್ರು ಡಬ್ಬಿಂಗ್ ಹೋಗೋರು. ಒಂದು ವೇಳೆ ನಾಗೇಂದ್ರಗೆ ದುಡ್ಡು ಬಂದಿಲ್ಲ ಅಂತಾದರೆ ನಾಗೇಂದ್ರಗೆ ಫೋನ್ ಮಾಡ್ಬಿಟ್ಟು ದುಡ್ಡು ಬಂದಿಲ್ವ ಅಂತ ಕೇಳ್ತಾರೆ. ನಾಗೇಂದ್ರ ಇಲ್ಲ ಅಂದರೆ ವಿಷ್ಣುವರ್ಧನ್ ಇಮ್ಮಿಡಿಯೇಟಾಗಿ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ, ಯಾಕಂದರೆ ನಾಗೇಂದ್ರಂಗೆ ಕಾಸು ಕೊಟ್ಟಿಲ್ಲ, ನಾ ಅವ್ರಿಗೆ ಕಾಸು ಕೊಡ್ತಂಕ ಡಬ್ಬಿಂಗ್ ಮಾಡಲ್ಲ ಅಂದ್ಬಿಡೋರು.